ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿಪಾತ್ರರಾದ ಕಿರಿಯರೇ, ನಾವಿವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 33ನೇ ಸರಣಿಯಲ್ಲಿದ್ದೇವೆ. ಕಳೆದ 32ನೇ ಸರಣಿಯಲ್ಲಿ ನಾವು ನಹ್ಲ ಎಂಬ ಕಾರ್ಯಾಚರಣೆಯ ಬಗ್ಗೆ ಮಾತನಾಡಿದ್ದೇವೆ. ಆ ಕಾರ್ಯಾಚರಣೆ ರಜಬ್ ತಿಂಗಳಿನ ಕೊನೆಯ ದಿನದಂದು ನಡೆದಿತ್ತು. ಆದ್ದರಿಂದ ಅದು ಯುದ್ಧ ನಿಷಿದ್ಧವಾಗಿರುವಂತಹ ಮತ್ತು ಪವಿತ್ರವಾಗಿರುವಂತಹ ತಿಂಗಳು. ಆ ತಿಂಗಳಿನಲ್ಲಿ ಯುದ್ಧ ಮಾಡುವುದು ನಿಷಿದ್ಧವಾಗಿತ್ತು. ಕಾರಣವಶಾತ್ ಆ ನಹ್ಲಾ ಕಾರ್ಯಾಚರಣೆಯಲ್ಲಿ ಒಬ್ಬರು ಮರಣ ಹೊಂದಿದರು ಮತ್ತು ಇಬ್ಬರನ್ನು ಸೆರೆ ಹಿಡಿಯಲಾಯಿತು ಮತ್ತು ಅನೇಕ ವ್ಯಾಪಾರಿ ಸರಕುಗಳನ್ನು ಕೂಡ ಅವರಿಂದ ಪಡೆದುಕೊಳ್ಳಲಾಯಿತು. ಇದರ ಬಗ್ಗೆ ಬಹಳಷ್ಟು ಭಿನ್ನಾಭಿಪ್ರಾಯ ಬಂತು. ಏಕೆಂದರೆ ಯುದ್ಧ ನಿಷಿದ್ಧವಾಗಿರುವಂತಹ ತಿಂಗಳಿನಲ್ಲಿ ಎಂತಹ ಒಂದು ಕಾರ್ಯಾಚರಣೆ ಮಾಡಬಾರದು ಎಂದು ಎಲ್ಲರೂ ಕೂಡ ಬಯಸಿದ್ದರು. ಸತ್ಯ ನಿಷೇಧಿಗಳನ್ನು ಇದನ್ನು ಬಹಳ ದೊಡ್ಡ ವಿಷಯವನ್ನಾಗಿ ಮಾಡಿದರು. ಆಗ ಪವಿತ್ರ ಕುರ್ಆನ್ನ ಒಂದು ಸ್ಪಷ್ಟೀಕರಣ ಬಂತು. ಸೂರತುಲ್ ಬಕರಾದ 2ನೇ ಅಧ್ಯಾಯದ 217ನೇ ಸೂಕ್ತದಲ್ಲಿ ಏನು ಹೇಳಲಾಯಿತು ಅಂತ ಹೇಳಿದರೆ, ಖಂಡಿತವಾಗಿಯೂ ಯುದ್ಧ ನಿಷಿದ್ಧವಾಗಿರುವಂತಹ ತಿಂಗಳಿನಲ್ಲಿ ಯುದ್ಧ ಮಾಡುವುದು ಅಥವಾ ಯಾರದಾದರೂ ಪ್ರಾಣವನ್ನು ತೆಗೆಯುವುದು ಅದು ದೊಡ್ಡ ಪಾಪ ಕಾರ್ಯ. ಆದರೆ ಅದಕ್ಕಿಂತ ದೊಡ್ಡ ಪಾಪ ಕಾರ್ಯ ಯಾವುದು ಅಂತ ಹೇಳಿದರೆ, ಜನರನ್ನು ಅವರ ಮನೆಗಳಿಂದ ಹೊರಹಾಕುವುದು ಮತ್ತು ಮಸ್ಜಿದುಲ್ ಹರಾಮ್ನಂತಹ ಮಕ್ಕಾದ ಪವಿತ್ರ ಮಸೀದಿಯಿಂದ ಅದರ ಪ್ರವೇಶದಿಂದ ಜನರನ್ನು ತಡೆಯುವುದು ಮತ್ತು ಸತ್ಯ ನಿಷೇಧ ಮಾಡುವುದು ಇತ್ಯಾದಿ ಕೆಲಸಗಳು ಅದಕ್ಕಿಂತ ದೊಡ್ಡ ಪಾಪದ ಕಾರ್ಯಗಳಾಗಿವೆ ಎಂಬುದನ್ನು ಹೇಳುವ ಮೂಲಕ ಪವಿತ್ರ ಕುರ್ಆನ್ ಒಂದು ಸ್ಪಷ್ಟೀಕರಣವನ್ನು ನೀಡಿತು. ಅನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೊಂದು ಕಾರ್ಯಾಚರಣೆಗೆ ಸಿದ್ಧತೆ ನಡೆಸಿದರು. ಅದು ಅಬೂ ಸುಫಿಯಾನ್ನ ದೊಡ್ಡ ಸೇನಾ ತಂಡ, ಅಬೂ ಸುಫಿಯಾನ್ನ ದೊಡ್ಡ ವ್ಯಾಪಾರಿ ತಂಡ, ಅದನ್ನು ತಡೆಯುವುದಾಗಿತ್ತು. ಇದೆಲ್ಲವನ್ನು ಯಾಕೆ ಮಾಡಲಾಗಿತ್ತು ಎಂದು ನಾವು ಈಗಾಗಲೇ ಹಿಂದಿನ ಸರಣಿಯಲ್ಲಿ ಹೇಳಿರುವಂತೆ ಆಗಿನ ಕಾಲದ ಒಂದು ಯುದ್ಧ ತಂತ್ರವಾಗಿತ್ತು. ಮಕ್ಕಾದವರು ಮದೀನಾಕ್ಕೆ ಹಿಜ್ರತ್ಗೆ ಬಂದ ಮುಸ್ಲಿಮರ ಬೇಕಾದಷ್ಟು ಸಂಪತ್ತುಗಳನ್ನು, ಅವರ ಮನೆಯನ್ನು ಇತ್ಯಾದಿಗಳನ್ನು ವಶಪಡಿಸಿಕೊಂಡಿದ್ದರು ಮತ್ತು ಮುಸ್ಲಿಮರ ಮೇಲೆ ಮತ್ತಷ್ಟು ದಮನಗಳನ್ನು ಮಾಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದರು. ಅಂತಹ ಸಂದರ್ಭದಲ್ಲಿ ನಾವೀಗ ಶಕ್ತರಾಗಿದ್ದೇವೆ ಮತ್ತು ಪ್ರತಿರೋಧಕ್ಕೆ ಅಣಿಯಾಗಿದ್ದೇವೆ ಮತ್ತು ನಾವು ನಮ್ಮ ಸಂಪತ್ತು ಇತ್ಯಾದಿಗಳನ್ನು ತಿರುಗಿ ಪಡೆಯಲಿಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬ ಸಂದೇಶವನ್ನು ಕೊಡಲಿಕ್ಕಾಗಿ ಮಕ್ಕಾದವರ ವ್ಯಾಪಾರಿ ತಂಡದ ಮೇಲೆ ಆಕ್ರಮಣ ಮಾಡುವಂತಹ ಒಂದು ಯುದ್ಧ ತಂತ್ರವನ್ನು ಅನುಸರಿಸಲಾಯಿತು. ಆದರೆ ಅಬೂ ಸುಫಿಯಾನ್ ಅದನ್ನು ಮನಗಂಡು ಬೇರೆ ಮಾರ್ಗವನ್ನು ಹಿಡಿದನು. ಕೊನೆಗೆ ಅವನು ಕಳಿಸಿದಂತಹ ದಮ್ ಇವರ ಅಮರ್ ಎಂಬ ಒಬ್ಬ ವ್ಯಕ್ತಿಯ ಮೂಲಕ ಜನರನ್ನು ಪ್ರಚೋದಿಸಲಾಯಿತು. ಮಕ್ಕಾದ ಜನರನ್ನು ಅವರು ದೊಡ್ಡ ಸೇನೆಯೊಂದಿಗೆ ಮದೀನಾದ ಕಡೆಗೆ ಬಂದರು ಮತ್ತು ಬದ್ರ್ ಯುದ್ಧಕ್ಕೆ ರಂಗ ಸಜ್ಜಾಯಿತು ಇತ್ಯಾದಿಗಳನ್ನು ನಾವು ಕಳೆದ 33ನೇ ಸಂಚಿಕೆಯಲ್ಲಿ ಹೇಳಿದ್ದೇವೆ. ಹೀಗೆ ಅಬೂ ಸುಫಿಯಾನ್ ಕಳುಹಿಸಿದಂತಹ ಸೇನೆ, ಅಬೂ ಸುಫಿಯಾನ್ನ ವ್ಯಾಪಾರಿ ತಂಡ ಅದು ಮಕ್ಕಾಕ್ಕೆ ಹೋಗಿ ತಲುಪಿತ್ತು. ಆದ್ದರಿಂದ ಇನ್ನೂ ಯುದ್ಧ ಬೇಕಾಗಿಲ್ಲ ಎಂದು ಬೇಕಾದಷ್ಟು ಮಂದಿ ಬಯಸಿದ್ದರು. ಆದರೆ ಅಬೂ ಜಹಲ್ ಯುದ್ಧ ಮಾಡಬಯಸಿದ್ದನು ಮತ್ತು ಅವನು ಜನರನ್ನು ಪ್ರಚೋದಿಸಿದನು. ಆ ಕಾರಣಕ್ಕಾಗಿ ಯುದ್ಧ ಸನ್ನದ್ಧತೆಯೊಂದಿಗೆ ಅವರು ಮದೀನಾಕ್ಕೆ ಬಂದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧ ಸನ್ನದ್ಧತೆಯೊಂದಿಗೆ ಹೋಗಿರಲಿಲ್ಲ. ದೊಡ್ಡ ಸೇನೆಯೊಂದು ಬರ್ತಾ ಇದೆ ಅಂತ ಹೇಳುವಾಗ ದೊಡ್ಡ ಸೇನೆಯ ಸಿದ್ಧತೆ ಕೊಡಬೇಕು. ಆದರೆ ಆಗ ಇನ್ನು ಸೇನೆ ಸಿದ್ಧತೆ ಮಾಡುವಂತಹ ಸಮಯ ಇರಲಿಲ್ಲ. ಅಲ್ಲಿಂದ ಸೇನೆ ಹೊರಟಾಗಿತ್ತು ಮಕ್ಕಾದಿಂದ ಮತ್ತು ಮದೀನಾದಲ್ಲಿ ಅವರನ್ನು ಎದುರಿಸಲಿಕ್ಕೆ ವ್ಯಾಪಾರಿ ತಂಡವನ್ನು ಎದುರಿಸಲಿಕ್ಕೆ ಹೋದಂತಹ ಒಂದು ಸಣ್ಣ ಸಮೂಹ ಇತ್ತು. ಅದರಲ್ಲಿ ಕೇವಲ 313 ಮಂದಿ ಇದ್ದರು. ಮತ್ತು ಈ ದೊಡ್ಡ ಘಟನೆ ಬದ್ರ್ ಯುದ್ಧ ಇದು 2ನೇ ಹಿಜ್ರಿಯ 17ನೇ ರಮದಾನ್ನಂದು ನಡೆದಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರತ್ ಹೋಗಿ 2ನೇ ವರ್ಷವೇ ಆಗಿತ್ತು ಮತ್ತು ಈ ಯುದ್ಧ ದೊಡ್ಡ ವಿಜಯದಲ್ಲಿ ಪರ್ಯಾವಸಾನಗೊಂಡಿತು. ಯಾರೂ ಊಹಿಸಿರಲಿಲ್ಲ 313 ಮಂದಿ 1000 ಮಂದಿಯ ವಿರುದ್ಧ ಮತ್ತು ಸುಸಜ್ಜಿತವಾದ ಒಂದು ಸೇನೆಯ ವಿರುದ್ಧ ಜಯಗಳಿಸುತ್ತಾರೆ ಎಂದು ಯಾರೂ ಭಾವಿಸಿರಲಿಲ್ಲ. ಮುಸ್ಲಿಮರು ಸಣ್ಣ ಸಿದ್ಧತೆಯೊಂದಿಗೆ ಹೋಗಿದ್ದರು. ಯಾಕೆಂದರೆ ಅವರ ಉದ್ದೇಶ ವ್ಯಾಪಾರಿ ತಂಡವನ್ನು ತಡೆಯುವುದಾಗಿತ್ತು. ಅವರಲ್ಲಿ ಕೇವಲ 313 ಮಂದಿ ಇದ್ದರು ಮತ್ತು 2 ಕುದುರೆ ಇತ್ತು ಮತ್ತು 70 ಒಂಟೆಗಳಿತ್ತು ಮತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಒಂಟೆಯನ್ನು, ಒಬ್ಬರಿಗೆ ಒಂದು ಒಂಟೆ ಇರಲಿಲ್ಲ,
ಒಂಟೆಯನ್ನು ಹಂಚಿಕೊಳ್ಳುತ್ತಿದ್ದರು. ಅವರು ಒಂಟೆ ಸವಾರಿ ಮಾಡುವಾಗಲೂ ಕೂಡ ಹಂಚಿಕೊಳ್ಳುತ್ತಿದ್ದರು. ಸ್ವತಃ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲಿ ಬಿನ್ ಅಬಿ ತಾಲಿಬ್ರೊಂದಿಗೆ ಒಂಟೆಯನ್ನು ಹಂಚಿಕೊಂಡರು. ಆದ್ದರಿಂದ ಇಂತಹ ಒಂದು ಪರಿಸ್ಥಿತಿ ಇತ್ತು. ಇನ್ನೊಂದು ಕಡೆ ಮಕ್ಕಾದಿಂದ ಬಂದಂತಹ ಯುದ್ಧ ಮಾಡಲು ಬಂದಂತಹ ಸೇನೆ, ಅದರಲ್ಲಿ 1,000 ಜನ ಇದ್ದರು, 100 ಕುದುರೆಗಳಿದ್ದವು, ಹಲವಾರು ಒಂಟೆಗಳಿದ್ದವು, ಮತ್ತು ಅವರೆಲ್ಲರೂ ಕೂಡ ಶಸ್ತ್ರಸಜ್ಜಿತರಾಗಿದ್ದರು. ಮತ್ತು ಅವರಿಗೆ ಯಾವುದು ಒಳಿತು ಯಾವುದು ಕೆಡುಕು ಎಂಬ ಪರಿವೇ ಇಲ್ಲದ್ದರಿಂದ ಚಿಯರ್ ಲೀಡರ್ಸ್ ಇದ್ದರು. ಚಿಯರ್ ಲೀಡರ್ಸ್ ಅಂತ ಹೇಳಿದರೆ ಪ್ರೋತ್ಸಾಹಿಸುವಂತಹ, ಹಾಡುವ ಮೂಲಕ, ಕುಣಿತದ ಮೂಲಕ ಯುದ್ಧಕ್ಕೆ ಪ್ರೋತ್ಸಾಹಿಸುವಂತಹ ಮಹಿಳೆಯರು, ಅಂತಹ ಸ್ತ್ರೀಯರು, ಅವರನ್ನು ಇಂಗ್ಲೀಷ್ ಭಾಷೆಯಲ್ಲಿ ಚಿಯರ್ ಲೀಡರ್ಸ್ ಅಂತ ಹೇಳುತ್ತಾರೆ. ಆ ಸಂಸ್ಕೃತಿ ನಮ್ಮ ಬಳಿ ಇಲ್ಲದ ಕಾರಣ ಕನ್ನಡದಲ್ಲಿ ಅದಕ್ಕೆ ಬೇರೊಂದು ಪದ ಇಲ್ಲ. ಚಿಯರ್ ಲೀಡರ್ಸ್ಗೆ ಚಿಯರ್ ಲೀಡರ್ಸ್ ಅಂತ ಹೇಳಿದರೆ ಪ್ರೋತ್ಸಾಹ ಮಾಡುವಂತಹ ಕನ್ಯೆಯರು ಅಥವಾ ಮಹಿಳೆಯರು ಅಥವಾ ಸ್ತ್ರೀಯರು ಎಂದು ಹೇಳ್ಬೋದು. ಅವರನ್ನೂ ಕೂಡ ಮಕ್ಕಾದವರು ಕರೆತಂದಿದ್ದರು. ಹೀಗೆ ಬಹಳ ದೊಡ್ಡ ಸೇನೆ, ಬಹಳ ದೊಡ್ಡ ಸಿದ್ಧತೆ, ಇದರೊಂದಿಗೆ ಅವರು ಮದೀನಾಕ್ಕೆ ಬಂದರು. ಮದೀನಾದ ಬದರ್ ಎಂಬ ಪ್ರದೇಶಕ್ಕೆ. ಬದರ್ ಎಂಬ ಪ್ರದೇಶಕ್ಕೆ ಆ ಹೆಸರು ಯಾಕೆ ಬಂದಿದೆ ಅಂತ ಹೇಳಿದರೆ, ಅಲ್ಲಿ ಬದ್ರಿ ಎಂಬ ಒಂದು ದೊಡ್ಡ ಬಾವಿ ಇತ್ತು ಮತ್ತು ಇತರ ಸಣ್ಣ ಸಣ್ಣ ಬಾವಿಗಳಿದ್ದವು. ಮತ್ತು ನೀರು ಎಂಬುದು ಬಹಳ ಮುಖ್ಯವಾದಂತಹ ಒಂದು ಸಾಧನ ಜನರಿಗೆ ಆ ಕಾಲದಲ್ಲಿ. ಆದ್ದರಿಂದ ಅವರು ಆ ಪ್ರದೇಶ ಬಹಳ ಜನಜನಿತವಾಗಿತ್ತು. ಆದ್ದರಿಂದ ಪ್ರದೇಶಕ್ಕೆ ಬಾವಿ ಇರುವಂಥ, ಬದ್ರಿ ಎಂಬ ಬಾವಿ ಇರುವ ಒಂದು ದೊಡ್ಡ ಬಾವಿ ಮತ್ತು ಅನೇಕ ಸಣ್ಣ ಸಣ್ಣ ಬಾವಿಗಳಿರುವಂತಹ ಒಂದು ಪ್ರದೇಶ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳ್ತಾರೆ. ನೀವು ಸ್ವತಃ ನಾಯಕತ್ವದ ಮಾದರಿಯನ್ನು ತೋರಿಸಿ. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಯುದ್ಧ ರಮದಾನ್ ತಿಂಗಳಿನ 17ನೇ ತಾರೀಕಿನಂದು ನಡೆದರೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ಮೊದಲೇ ಅಲ್ಲಿಗೆ ತಲುಪಿದ್ದರು. ಏಕೆಂದರೆ ಕೇವಲ 313 ಮಂದಿ ಇದ್ದಾರೆ ಮತ್ತು ಹೇಗಾದರೂ ನಾವು ಈ ಶತ್ರುಗಳನ್ನು ಎದುರಿಸಲೇಬೇಕಾಗಿದೆ. ಆದ್ದರಿಂದ ಬಹಳ ದೊಡ್ಡ ಬೇಹುಗಾರಿಕೆಯನ್ನು ಕೂಡ ಅವರು ನಡೆಸಿದರು. ಈ ಬೇಹುಗಾರಿಕೆ ನಡೆಸುವಂತಹ ಸಂದರ್ಭದಲ್ಲಿ ಮುಸ್ಲಿಮರ ಸಮೂಹಕ್ಕೆ 2 ಗುಲಾಮರು ಸಿಕ್ಕರು. ಮಕ್ಕಾದ ಕಡೆಯಿಂದ ಬಂದಂತಹ, ಸೇನೆಗೆ ಸಹಾಯ ಮಾಡಲು ಬಂದಂತಹ 2 ಗುಲಾಮರು. ಅವರನ್ನು ಹಿಡಿದು ತರಲಾಯಿತು ಮತ್ತು ಅವರನ್ನು ಪ್ರಶ್ನಿಸಲಾಯಿತು. ಎಷ್ಟು ಮಂದಿ ಇದ್ದಾರೆ, ಎಲ್ಲಿಗೆ ತಲುಪಿದ್ದಾರೆ, ಇತ್ಯಾದಿ ಇತ್ಯಾದಿ. ಅವರು ಹೇಳಿದರು, ನಾವು ಗುಲಾಮರು, ನಮಗೆ ಹೆಚ್ಚೇನೂ ಗೊತ್ತಿಲ್ಲ, ನಾವು ಯಾವ ಕೆಲಸ ಮಾಡಲಿಕ್ಕೆ ಹೇಳ್ತೇವೋ ಆ ಕೆಲಸ ಮಾಡ್ತೇವೆ ಅಷ್ಟೇ ಎಂದು ಹೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನದಲ್ಲಿ ಎಷ್ಟು ಒಂಟೆ ಕೊಯ್ಯಲಾಗುತ್ತದೆ ಎಂದು ಕೇಳಿದರು. ಯಾಕೆಂತ ಹೇಳಿದರೆ ಈ ಕೆಲಸದಲ್ಲಿ ಗುಲಾಮರು ಅವರಿಗೆ ಸಹಾಯ ಮಾಡ್ತಾಯಿದ್ರು. ಆಗ ಒಂದು ಅವರು ಹೇಳಿದರು, ಪ್ರತಿನಿತ್ಯ 10 ಒಂಟೆಯನ್ನು ಕೊಯ್ಯಲಾಗುತ್ತದೆ. ಆಗ ಅವರಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕನಿಷ್ಠ 1,000 ಮಂದಿ ಇರಬಹುದು ಎಂದು ಗೊತ್ತಾಯಿತು. ಯಾಕೆಂತ ಹೇಳಿದರೆ ಒಂದು ಒಂಟೆಯಲ್ಲಿ ಸುಮಾರು 100 ಜನ ಒಂದು ದಿವಸ ಭೋಜನ ಮಾಡ್ತಾಯಿದ್ರು. ಆದ್ದರಿಂದ ಒಂದು ದಿವಸಕ್ಕೆ 10 ಒಂಟೆಯನ್ನು ಕೊಯ್ಯುವುದರು ಎಂದರೆ ಸುಮಾರು 1000 ಜನ ಒಂದು ದಿವಸದಲ್ಲಿ ಭೋಜನ ಮಾಡುತ್ತಾರೆ ಎಂಬುದನ್ನು ಅವರು ಅರ್ಥ ಮಾಡಿಕೊಂಡರು. ಹೀಗೆ ಸೇನೆ ಬಹಳ ದೊಡ್ಡದಿದೆ, ಬಹಳ ಸಿದ್ಧತೆಯೊಂದಿಗೆ ಅವರು ಬಂದಿದ್ದಾರೆ ಇತ್ಯಾದಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗೊತ್ತಾಯಿತು. ಇದರಿಂದ ನಮಗೆ ಗೊತ್ತಾಗುವಂತಹ ಒಂದು ವಿಷಯ ಏನು ಅಂತ ಹೇಳಿದರೆ, ಯಾವುದೇ ಕೆಲಸ ಮಾಡುವಾಗ ಯಾವ ರೀತಿ ನಾವು ಯೋಜನೆ ಹೂಡಬೇಕು, ಯಾವ ರೀತಿ ನಾವು ಸಿದ್ಧತೆ ನಡೆಸಬೇಕು ಮತ್ತು ಯಾವ ರೀತಿ ಹೇಳುವಂತಹ ಜನ ಮೊದಲು ಮಾಡಿ ತೋರಿಸಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂಚೂಣಿಯಲ್ಲಿದ್ದರು, ಮೊದಲು ಹೋಗಿ ತಲುಪಿದ್ದರು ಮತ್ತು ಎಲ್ಲದರಲ್ಲಿಯೂ ಕೂಡ ಅವರು ತಮ್ಮ ಪಾತ್ರವನ್ನು ವಹಿಸಿದರು. ಈ ಮೂಲಕ ಹೇಳುವಂತಹ ಜನ ಮಾಡಿ ತೋರಿಸಬೇಕು ಎಂಬಂತಹ ಒಂದು ಮಾದರಿಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದಿಟ್ಟರು. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನೇಕರೊಂದಿಗೆ ಅನೇಕ ವಿಷಯಗಳಲ್ಲಿ ಸಮಾಲೋಚನೆ ನಡೆಸಿದರು. ಬದಲು ಯಾವುದೇ ಕೆಲಸವನ್ನು ಮಾಡುವಾಗ ನಮಗೆ ಪವಿತ್ರ ಕುರ್ಆನ್ನಲ್ಲಿ ಒಂದು ಬೋಧನೆ ಇದೆ. ಅದೇನಂತ ಹೇಳಿದರೆ, ವಶಾವಿರುಹುಂ ಫಿಲ್ ಅಮರ್. ಯಾವುದೇ ವಿಷಯವನ್ನು ಮಾಡುವಾಗ ನೀವು ಪರಸ್ಪರ ಸಮಾಲೋಚನೆ ನಡೆಸಿರಿ. ಇದಾ ಅದಂತ ಫತವಕ್ಕಲ್ ಅಲಲ್ಲಾಹ್. ಮತ್ತು ಒಂದು ವೇಳೆ ನೀವು ನಿರ್ಧಾರ ಕೈಗೊಂಡರೆ ಅನಂತರ ದೇವರ ಮೇಲೆ ವಿಶ್ವಾಸ ಇರಿಸಿ ಮುಂದುವರಿಯಿರಿ ಎಂದು ಹೇಳಲಾಯಿತು. ಆದ್ದರಿಂದ ಇದು ನಮಗೆ ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಯಾವುದೇ ಕೆಲಸ ಮಾಡುವಾಗ ಸಮಾಲೋಚನೆ ನಡೆಸಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಮಾಲೋಚನೆ ನಡೆಸಿದ್ದು ಮಾತ್ರ ಅಲ್ಲ, ಇತರರ ಸಲಹೆಗಳನ್ನು ಸ್ವೀಕರಿಸಿದರೂ ಕೂಡ ಮತ್ತು ತಮ್ಮ ನಿರ್ಧಾರಗಳನ್ನು ಬದಲಾಯಿಸಿದರೂ ಕೂಡ ಸಮಾಲೋಚನೆ ಆಧಾರದಲ್ಲಿ. ಈ ಮೂಲಕ ಲೋಕಾಂತ್ಯದವರೆಗೆ ಇರುವಂತಹ ಮುಸ್ಲಿಮರಿಗೆ ಒಂದು ಮಾರ್ಗದರ್ಶನವನ್ನು ತೋರಿಸಿದರು. ನೀವು ದೊಡ್ಡ ನಾಯಕರೇ ಆಗಿರ್ಬೋದು, ಆದರೂ ಕೂಡ ಸಮಾಲೋಚನೆ ನಡೆಸಿರಿ. ಮತ್ತು ಒಂದು ವೇಳೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೆಲವೊಮ್ಮೆ ಅಲ್ಲಾಹನೇ ಮಾರ್ಗದರ್ಶನ ಮಾಡ್ತಾ ಇದ್ದನು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದು ಅಲ್ಲಾಹನ ಮಾರ್ಗದರ್ಶನ, ಹೀಗೆ ಆಗಬೇಕು ಎಂದು ಹೇಳುತ್ತಿದ್ದರು.
ಉದಾಹರಣೆಗೆ ಬದರ್ ಯುದ್ಧದಲ್ಲಿ ನಿಮಗೆ ಜಯ ಗಳಿಸುತ್ತದೆ, ನಿಮಗೆ ಜಯ ಲಭ್ಯವಾಗುತ್ತದೆ ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅಲ್ಲಾಹನು ಕೊಟ್ಟಂತಹ ಒಂದು ಭರವಸೆಯಾಗಿತ್ತು. ಆ ಕಾರಣದಿಂದ 313 ಮಂದಿಯಾದರೂ ಕೂಡ ನಾವು ಯುದ್ಧ ಮಾಡಲು ಹೋಗುತ್ತೇವೆ ಎಂಬ ನಿರ್ಧಾರವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಳೆದರು, ನಿರ್ಧಾರ ಕೈಗೊಂಡರು. ಆದರೂ ಕೂಡ ಸಿದ್ಧತೆ ಕಡಿಮೆ ಮಾಡಲಿಲ್ಲ, ಸಮಾಲೋಚನೆ ಕಡಿಮೆ ಮಾಡಲಿಲ್ಲ, ಬದಲಾಗಿ ಸಮಾಲೋಚನೆಯನ್ನು ಮಾಡಿದರು, ಬೇಹುಗಾರಿಕೆಯನ್ನು ಮಾಡಿದರು ಮತ್ತು ಮುಂದಡಿ ಇಟ್ಟರು ಹಾಗೂ ಎಲ್ಲ ಸಿದ್ಧತೆಗಳನ್ನು ಅವರು ನಡೆಸಿದರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ನ ಒಂದು ಪ್ರದೇಶಕ್ಕೆ ಹೋಗಿ ಠಿಕಾಣಿ ಹೂಡಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಲ್ಲಿ ಒಬ್ಬರಾದಂತಹ ಹುಬೈಬ್ ಇಬ್ನ್ ಮುನ್ಜಿರ್ ರದಿಯಲ್ಲಾಹು ತಆಲಾ ಅನ್ಹುರವರು ಕೇಳಿದರು, ಇಲ್ಲಿ ನೀವು ಠಿಕಾಣಿ ಹೂಡಿದ್ದೀರಿ, ಆದರೆ ಇದು ನಿಮಗೆ ಅಲ್ಲಾಹನು ಕೊಟ್ಟಂತಹ ಆದೇಶವೇ ಅಥವಾ ನೀವೇ ಮಾಡಿದಂತಹ ನಿರ್ಧಾರವೇ? ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದು ನಾನೇ ಮಾಡಿದಂತಹ ನಿರ್ಧಾರ. ಆಗ ಹುಬೈಬ್ ಇಬ್ನ್ ಮುನ್ಜಿರ್ ಒಂದು ಸಲಹೆ ಕೊಟ್ಟರು, ಈ ಪ್ರದೇಶಕ್ಕಿಂತ ಒಳ್ಳೆಯ ಪ್ರದೇಶ ಯಾವುದು ಅಂತ ಹೇಳಿದರೆ ಸ್ವಲ್ಪ ಹಿಂದೆ ಹೋಗಬೇಕು, ಅಲ್ಲಿ ಬದರ್ ಬಾವಿ ಇದೆ ಮತ್ತು ಸಣ್ಣ ಸಣ್ಣ ಬಾವಿಗಳಿದೆ, ಅದು ನಮ್ಮ ಹಿಂದೆ ಇರುವಂತೆ ಅಲ್ಲಿ ನಮ್ಮ ಡೇರೆಗಳು ಇರಬೇಕು. ಯಾಕೆಂತ ಹೇಳಿದರೆ ಸತ್ಯ ನಿಷೇಧಿಗಳು ಬಂದಾಗ ಅವರಿಗೆ ಇಲ್ಲಿಗೆ ನೀರಿಗಾಗಿ ಬರಲು ಸಾಧ್ಯವಾಗುವುದಿಲ್ಲ. ನೀರನ್ನು ತಡೆದರೆ ಅದು ಅವರ ಮೇಲೆ ಯುದ್ಧದ ಒಂದು ಅಂಶವನ್ನು ನಾವು ಗಳಿಸಿದಂತಾಗ್ತದೆ, ಒಂದು ಸ್ವಲ್ಪ ವಿಜಯವನ್ನು ಸಾಧಿಸಿದಂತಾಗ್ತದೆ. ಯಾಕೆಂತ ಹೇಳಿದರೆ ಆ ಕಾಲದಲ್ಲಿ ನೀರು ಬಹಳ ಮುಖ್ಯ, ನೀರಿಲ್ಲದೆ ಏನೂ ಮಾಡುವಂತಿರಲಿಲ್ಲ. ಮತ್ತು ಮಕ್ಕಾದಿಂದ ಬರುವವರು ತಮ್ಮದೇ ಆದ ನೀರನ್ನು ತಂದಿದ್ದರು, ಆದರೆ ಅದಕ್ಕೂ ಒಂದು ಮಿತಿ ಇದೆ, ಎಷ್ಟು ಹೆಚ್ಚು ನೀರು ತರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಸ್ಲಿಮರ ಮಟ್ಟಿಗೆ ಬಾವಿ ಇದೆ, ಬಾವಿ ನಮ್ಮ ಹಿಂದೆ ಇದೆ, ಆದ್ದರಿಂದ ಆ ಬಾವಿಗೆ ನಮಗೆ ಮಾತ್ರ ಒಂದು ಸಂಪರ್ಕದ ಅವಕಾಶ ಇದೆ ಎಂದು ಗೊತ್ತಾದಾಗ ಅದು ಒಂದು ದೊಡ್ಡ ಒಂದು ಸಕಾರಾತ್ಮಕ ಅಂಶವಾಗಿತ್ತು. ಆದ್ದರಿಂದ ಹುಬೈಬ್ ಇಬ್ನ್ ಮುನ್ಜಿರ್ ಈ ಸಲಹೆ ಕೊಟ್ಟಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅದು ಸೂಕ್ತ ಎನಿಸಿತು ಮತ್ತು ತಮ್ಮ ಯುದ್ಧದ ಡೇರೆಗಳನ್ನು ಅವರು ಬದಲಾಯಿಸಿದರು ಮತ್ತು ತಮ್ಮ ಬಾವಿ ತಮ್ಮ ಹಿಂದೆ ಇರುವಂತೆ ಅವರು ತಮ್ಮ ಡೇರೆಗಳನ್ನು ರಚಿಸಿದರು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಷ್ಟು ಸಮಾಲೋಚನೆ ನಡೆಸ್ತಾ ಇದ್ದರು ಮತ್ತು ಸಮಾಲೋಚನೆ ಆಧಾರದಲ್ಲಿ ತೀರ್ಮಾನ ನಡೆಸ್ತಾ ಇದ್ದರು ಎಂದು ನಮಗೆ ಗೊತ್ತಾಗ್ತದೆ. ಪವಿತ್ರ ಕುರ್ಆನ್ನ ಆದೇಶದಂತೆ ವಶಾವಿರುಹುಂ ಫಿಲ್ ಅಮ್ರ್, ಯಾವುದೇ ವಿಷಯ ಬರುವಾಗ ಸಮಾಲೋಚನೆ ನಡೆಸಿರಿ ಮತ್ತು ಸಮಾಲೋಚನೆ ಆಧಾರದಲ್ಲಿ ತೀರ್ಮಾನ ಮಾಡಿರಿ ಎಂಬಂತಹ ಅಲ್ಲಾಹನ ವಾಣಿಯನ್ನು ಅವರು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದರು. ಅದೇ ರೀತಿಯಲ್ಲಿ ಇನ್ನೊಂದು ಸಲಹೆ ಬಂತು. ಅಲ್ಲಿ ಸಅದ್ ಇಬ್ನ್ ಮುಆದ್ ರದಿಯಲ್ಲಾಹು ತಆಲಾ ಅನ್ಹು ಇದ್ದರು. ಅವರು ಸಅದ್ ಬಿನ್ ಮುಆದ್ ಯಾರಂತ ಹೇಳಿದರೆ ಅನ್ಸಾರ್ಗಳ ನಾಯಕ. ಈ ಯುದ್ಧಕ್ಕೆ ಮೊದಲು ಸಾಮಾನ್ಯವಾಗಿ ಸಣ್ಣ ಸಣ್ಣ ಕಾರ್ಯಾಚರಣೆಗಳಲ್ಲಿ ಕೇವಲ ಮುಹಾಜಿರುಗಳು ಅಂದರೆ ಮಕ್ಕಾದಿಂದ ಬಂದವರು ಭಾಗವಹಿಸ್ತಾ ಇದ್ದರು, ಅನ್ಸಾರ್ಗಳು ಭಾಗವಹಿಸ್ತಾ ಇರಲಿಲ್ಲ. ಯಾಕೆಂತ ಹೇಳಿದರೆ ಅನ್ಸಾರ್ಗಳಿಗೆ ರಕ್ಷಣೆ ಕೊಡುವಂತಹ ಮತ್ತು ಮದೀನಾದಲ್ಲಿ ಇರುವಷ್ಟು ಕಾಲ ಸಂಪೂರ್ಣವಾದ ರಕ್ಷಣೆ ಕೊಡುವಂತಹ ಒಂದು ಬಾಧ್ಯತೆ ಇತ್ತು. ಆದರೆ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಬೇಕು ಎಂಬ ಒಪ್ಪಂದ ಅವರೊಂದಿಗೆ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಸಣ್ಣ ಸಣ್ಣ ಕಾರ್ಯಾಚರಣೆಯಲ್ಲಿ ಕೇವಲ ಮುಹಾಜಿರುಗಳು ಮಾತ್ರ ಇದ್ದರು. ಆದರೆ ಇದು ಒಂದು ದೊಡ್ಡ ಕಾರ್ಯಾಚರಣೆಯಾಗಿತ್ತು. ಬದ್ರ್ ಎಂಬುದು ಒಂದು ಅನಿರೀಕ್ಷಿತ ಯುದ್ಧವಾಗಿತ್ತು, ವ್ಯಾಪಾರಿ ತಂಡವನ್ನು ತಡೆಯುವಂತಹ ಸಿದ್ಧತೆ. ಆದರೆ ಅದು ಯುದ್ಧದ ಕಡೆಗೆ ತಿರುಗಿತು ಮತ್ತು ದೊಡ್ಡ ಸೇನೆಯನ್ನು ಅನಿವಾರ್ಯವಾಗಿ ಎದುರಿಸಬೇಕಾದಂತಹ ಒಂದು ಸಂದರ್ಭವಂತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ಸಾರ್ರೊಂದಿಗೂ ಕೂಡ ಸಹಾಯವನ್ನು ಕೇಳಿದರು ಮತ್ತು ಹೇಳಿದರು, ತಾವೆಲ್ಲರೂ ತಮ್ಮೆಲ್ಲರ ಸಹಾಯ ಮತ್ತು ಪ್ರೋತ್ಸಾಹ ಮತ್ತು ಬೆಂಬಲ ಈ ಯುದ್ಧಕ್ಕೆ ಬೇಕಾಗಿದೆ. ಆಗ ಅನ್ಸಾರ್ಗಳ ನಾಯಕರಾದಂತಹ ಸಅದ್ ಬಿನ್ ಮುಆದ್ ರದಿಯಲ್ಲಾಹು ತಆಲಾ ಅವರು ಹೇಳಿದ್ದೇನಂತ ಹೇಳಿದರೆ, ಓ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ, ನಾವು ನಿಮ್ಮ ಜೊತೆಗಿದ್ದೇವೆ. ಎಲ್ಲಿಯವರೆಗೆ ಅಂತಾರೆ, ನೀವು ಸಮುದ್ರಕ್ಕೆ ಧುಮುಕಲು ನಮ್ಮನ್ನು ಹೇಳಿದರೆ ನಾವು ಪ್ರಶ್ನೆ ಮಾಡದೆ ಅಲ್ಲಿಗೆ ಧುಮುಕಿ ಬಿಡುತ್ತೇವೆ. ಅಷ್ಟರ ಮಟ್ಟಿಗೆ ನಾವು ನಿಮ್ಮ ಎಲ್ಲ ಆದೇಶಗಳನ್ನು ಪಾಲಿಸ್ತೇವೆ ಎನ್ನುವ ಭರವಸೆಯನ್ನು ಸಅದ್ ಬಿನ್ ಮುಆದ್ ಕೊಟ್ಟರು. ಅದು ಮಾತ್ರ ಅಲ್ಲ, ಅವರು ಕೊಟ್ಟಂತಹ ಇನ್ನೊಂದು ಸಲಹೆ ಏನು ಅಂತ ಹೇಳಿದರೆ, ಇಲ್ಲಿ ತಮಗೆ ಎತ್ತರವಾದ ಒಂದು ಸ್ಥಳದಲ್ಲಿ ಪ್ರತ್ಯೇಕವಾದಂತಹ ಶಿಬಿರ ಬೇಕು. ಯಾಕೆಂತ ಹೇಳಿದರೆ ಸೇನೆಯನ್ನು ಮುನ್ನಡೆಸುವಂತಹ ವ್ಯಕ್ತಿ ನೀವು, ಸೇನಾಧಿಪತಿ. ಆ ಕಾರಣದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಯುದ್ಧದ ಕೇಂದ್ರ ಬಿಂದು ಅಥವಾ ಯುದ್ಧದ ಹೆಡ್ ಕ್ವಾರ್ಟರ್ಸ್, ಒಂದು ನಿಜವಾದಂತಹ ಒಂದು ದೊಡ್ಡ ಯುದ್ಧ ನಿಯಂತ್ರಣದ ಕೇಂದ್ರ, ಅಂತಹ ಒಂದು ಕೇಂದ್ರ ಬೇಕು ಎಂದು ಅವರು ಸಲಹೆ ಕೊಟ್ಟರು. ಮತ್ತು ಆ ಸಲಹೆಯಂತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಪ್ರತ್ಯೇಕವಾದಂತಹ ಒಂದು ಶಿಬಿರವನ್ನು ಕೂಡ ಏರ್ಪಡಿಸಲಾಯಿತು. ಇನ್ನೊಂದು ವಿಷಯ ಅಂತ ಹೇಳಿದರೆ, ಮುಹಾಜಿರ್ಗಳಿದ್ದರು, ಅನ್ಸಾರ್ಗಳಿದ್ದರು. ಅನ್ಸಾರ್ಗಳ ಸಂಖ್ಯೆ ದೊಡ್ಡ ಸಂಖ್ಯೆಯಾಗಿತ್ತು, ಮುಹಾಜಿರ್ಗಳ ಸಂಖ್ಯೆ ಸಣ್ಣ ಸಂಖ್ಯೆಯಾಗಿತ್ತು. ಮುಹಾಜಿರ್ಗಳಂತ ಹೇಳಿದರೆ ಮಕ್ಕಾದಿಂದ ಬಂದವರ ಸಂಖ್ಯೆ ಕಡಿಮೆ, ಮದೀನಾದಲ್ಲಿದ್ದವರ ಸಂಖ್ಯೆ ಹೆಚ್ಚು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ತುಕಡಿಗಳನ್ನು ಮಾಡಿದರು. ಒಂದು ತುಕಡಿ ನೇತೃತ್ವ ಮುಹಾಜಿರ್ಗಳ ನೇತೃತ್ವ,
ಅದು ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ತಆಲಾ ಅನ್ಹು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹೋದರರೂ ಆಗಿರುವಂತಹ, ಅವರ ತಂದೆಯ ಸಹೋದರನ ಪುತ್ರ ಆಗಿದ್ದಂತಹ ಅಲಿ ಇಬ್ನ್ ಅಬಿ ತಾಲಿಬ್ ಅವರನ್ನು ಅವರು ನಾಯಕರನ್ನಾಗಿ ಮಾಡಿದರು. ಮತ್ತು ಅನ್ಸಾರ್ಗಳ ನಾಯಕರಾಗಿ ಸಅದ್ ಬಿನ್ ಮುಆದ್ ರದಿಯಲ್ಲಾಹು ತಆಲಾ ಅನ್ಹುರವರನ್ನೇ ಮಾಡಿದರು. ಎರಡು ಬೇರೆ ಬೇರೆ ತುಕಡಿಗಳು. ಇದರಿಂದ ನಮಗೆ ಗೊತ್ತಾಗುವಂತಹ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದರೆ, ಸಾಂಸ್ಕೃತಿಕ ಭಿನ್ನತೆ ಮತ್ತು ವಂಶದ ಭಿನ್ನತೆ ಇತ್ಯಾದಿಗಳ ಬಗ್ಗೆ ನೀವು ಅವಗಣನೆ ಮಾಡದಿರಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಡುವೆ ಇದ್ದಂತಹ ಮೇಲು ಕೀಳು, ಉಚ್ಚ ನೀಚತೆ ಇತ್ಯಾದಿ ಭಾವಗಳನ್ನು ಕೊನೆಗೊಳಿಸಿದರು. ಆದರೆ ಅವರ ಸಂಸ್ಕೃತಿಯನ್ನೇ ಕೊನೆಗೊಳಿಸಲಿಲ್ಲ, ಅವರ ಅಸ್ಮಿತೆಯನ್ನು ಕೊನೆಗೊಳಿಸಲಿಲ್ಲ. ಅನ್ಸಾರ್ಗಳಿಗೆ ಒಂದು ಅಸ್ಮಿತೆ ಇದೆ, ಮುಹಾಜಿರ್ಗಳಿಗೆ ಒಂದು ಅಸ್ಮಿತೆ ಇದೆ. ಅದನ್ನು ಅವರು ಮನಗಂಡರು ಮತ್ತು ಅದಕ್ಕೆ ಮನ್ನಣೆ ಕೊಟ್ಟರು. ಆದ್ದರಿಂದ ಬೇರೆ ಬೇರೆ ತುಕಡಿಗಳನ್ನು ಮಾಡಿದರು. ಇದನ್ನು ನಾವು ಎಲ್ಲ ಸಂದರ್ಭದಲ್ಲಿಯೂ ಕಾಣ್ತೇವೆ. ಮಕ್ಕಾ ವಿಜಯದಲ್ಲಿಯೂ ಕೂಡ ಅನೇಕ ತುಕಡಿಗಳಿದ್ದವು, ಅವರವರ ಒಂದೊಂದು ವಂಶಕ್ಕೆ ಒಂದೊಂದು ತುಕಡಿಗಳು. ಇದು ಅವರ ಅಸ್ಮಿತೆಯನ್ನು ನಾವು ಸಮ್ಮತಿಸಬೇಕು, ಅವರಿಗೆ ಅವರದೇ ಆದ ಮಾನ್ಯತೆ ಕೊಡಬೇಕು ಎಂಬುದನ್ನು ಸೂಚಿಸುತ್ತದೆ. ಹಾಗೆ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಆಲಾ ಅನ್ಹು ಮಧ್ಯದಲ್ಲಿದ್ದರು ಮತ್ತು ಅವರ ಕೆಲಸ ಬಾವುಟವನ್ನು ಹಿಡಿಯುವುದಾಗಿತ್ತು. ಅದು ದೊಡ್ಡ ಕೆಲಸ. ಅದು ಆ ಬಾವುಟದ ಆಧಾರದಲ್ಲಿ ಜನರು ಮುನ್ನುಗ್ಗುತ್ತಾರೆ ಮತ್ತು ಬಾವುಟ ಬಿಳಿಯ ಬಣ್ಣದ ಬಾವುಟವಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ನಲ್ಲಿ ಉಪಯೋಗಿಸಿದಂತಹ ಬಾವುಟ ಅದು ಬಿಳಿಯ ಬಣ್ಣದ ಬಾವುಟವಾಗಿತ್ತು. ಮತ್ತು ಉಹದ್ನಲ್ಲಿಯೂ ಕೂಡ ಮುಸ್ಅಬ್ ಬಿನ್ ಉಮೈರ್ ಅನಂತರ ಬಂದಂತಹ ಯುದ್ಧ, ಉಹದ್ ಯುದ್ಧ, ಅದರಲ್ಲಿಯೂ ಕೂಡ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಆಲಾ ಅನ್ಹುಗೆ ಬಾವುಟ ಹಿಡಿಯುವಂತಹ ಕೆಲಸವನ್ನು ಕೊಡಲಾಗಿತ್ತು ಮತ್ತು ಆ ಯುದ್ಧದಲ್ಲಿ ಅವರು, ಉಹದ್ ಯುದ್ಧದಲ್ಲಿ ಅವರು ಹುತಾತ್ಮರಾದರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೂರ್ಣ ಸಿದ್ಧತೆಯನ್ನು ಮಾಡಿದರು. ಆನಂತರ ಮರುದಿನ ಯುದ್ಧ ನಡೆಯಬೇಕಾಗಿತ್ತು, ರಮದಾನ್ ತಿಂಗಳಿನ 17ನೇ ತಾರೀಕಿನಂದು. ಆ ರಾತ್ರಿ 17ರ ರಾತ್ರಿ ಅಂದರೆ ನಾಳೆ 17 ಎಂದರೆ ಅದಕ್ಕಿನ ಹಿಂದಿನ ರಾತ್ರಿ. ನಾವು ಚಂದ್ರಮಾನದ ಆಧಾರದಲ್ಲಿ ರಾತ್ರಿಯಿಂದ ದಿನವನ್ನು ಆರಂಭಿಸುತ್ತೇವೆ. ಆದ್ದರಿಂದ 17ನೇ ರಮದಾನ್ ರಾತ್ರಿಯಂದು ಯುದ್ಧ ನಡೆಯುವುದಕ್ಕಿಂತ ಅದರ ಹಿಂದಿನ ರಾತ್ರಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆದರು ಮತ್ತು ದೇವನೊಂದಿಗೆ ಮೊರೆ ಇಟ್ಟರು. ಹಾಗೂ ಅವರು ಅಲ್ಲಾಹನೊಂದಿಗೆ ಮೊರೆ ಇಡುತ್ತಾ ಹೇಳಿದರು, ನಾನು ಕೊನೆಯ ಪ್ರವಾದಿ ಮತ್ತು ಕೊನೆಯ ಪ್ರವಾದಿ ಅನುಯಾಯಿಗಳನ್ನು ನಾನು ಇಲ್ಲಿಗೆ ತಂದಿದ್ದೇನೆ. ಇವರು ಹತರಾದರೆ ಮತ್ತು ನಾವು ನಾಶ ಹೊಂದಿದರೆ ಇನ್ನು ಈ ಲೋಕದಲ್ಲಿ ನಿನ್ನ ಏಕದೇವತ್ವವನ್ನು ಸಾರುವ, ನಿನ್ನ ಹೆಸರತ್ತಿ ನಿನಗೆ ಪ್ರಾರ್ಥಿಸುವಂತಹ ಜನರು ಯಾರೂ ಇರಲಿಕ್ಕಿಲ್ಲ. ಆದ್ದರಿಂದ ಓ ಅಲ್ಲಾಹನೇ, ನೀನು ಇಲ್ಲಿ ನಮಗೆ ಸಹಾಯ ಮಾಡು ಎಂಬ ಪ್ರಾರ್ಥನೆಯನ್ನು ಅವರು ಮುಂದಿಟ್ಟರು ಮತ್ತು ಬೆಳಿಗ್ಗೆ ಎಲ್ಲರನ್ನು ಏಳುವಂತೆ ಮಾಡಿದರು. ಅದೇ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಮಳೆ ಬಂತು. ಈ ಮಳೆಯಿಂದ ಕೆಲವಾರು ಪ್ರಯೋಜನ ಆಯಿತು. ಅದೇನಂತ ಹೇಳಿದರೆ, ಮುಸ್ಲಿಮರಿಗೆ ಧಾರಾಳ ನೀರು ಲಭ್ಯವಾಯಿತು ಮತ್ತು ಮುಸ್ಲಿಮರು ಇದ್ದಂತಹ ಪ್ರದೇಶ ಅದು ಎತ್ತರ ಪ್ರದೇಶದಲ್ಲಿತ್ತು. ಆದ್ದರಿಂದ ನೀರೆಲ್ಲ ಹರಿದು ತಗ್ಗಿನ ಪ್ರದೇಶಕ್ಕೆ ಹೋಯಿತು ಮತ್ತು ಮಕ್ಕಾದಿಂದ ಬಂದಂತಹ ಜನ ಅವರು ತಗ್ಗಿನ ಪ್ರದೇಶದಲ್ಲಿದ್ದರು. ಆದ್ದರಿಂದ ಅಲ್ಲಿ ಕೆಸರು ಹರಡಿತು ಮತ್ತು ಅವರಿಗೆ ನೀರು ಶೇಖರಿಸಲು ಸಾಧ್ಯವಾಗಲಿಲ್ಲ. ಮುಸ್ಲಿಮರಿಗೆ ನೀರು ಶೇಖರಿಸಲು ಸಾಧ್ಯವಾಯಿತು ಮತ್ತು ಅದೇ ರೀತಿಯಲ್ಲಿ ಅವರಿಗೆ ನಿದ್ರೆಯೂ ಕೂಡ ಬಂತು. ಒಂದು ರೀತಿ ಮುಸ್ಲಿಮರು ಒಳ್ಳೆಯ ನಿದ್ರೆಯನ್ನು ಆ ರಾತ್ರಿ ಮಾಡಿದರು. ಇವೆರಡೂ ಕೂಡ ಅಲ್ಲಾಹನ ಸಹಾಯ ಎಂದು ಸೂರತುಲ್ ಅನ್ಫಾಲ್ನಲ್ಲಿ ಬಂದಿದೆ. ಪವಿತ್ರ ಕುರ್ಆನ್ನ 8ನೇ ಅಧ್ಯಾಯವಾಗಿರುವಂತಹ ಸೂರತುಲ್ ಅನ್ಫಾಲ್ ಅದು ಇಡೀ ಬದ್ರನ ಪ್ರಸ್ತಾಪವಾಗಿದೆ. ನಾವು ಬದ್ರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸೂರತುಲ್ ಅನ್ಫಾಲನ್ನು ಕೂಡ ಓದ್ಬೋದು. ಸೂರತುಲ್ ಅನ್ಫಾಲ್ನ 11ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಇದು ಯುಗಶಿಕುಮುನ್ ನಾಸ ಅಮನತ ಮಿನ್ಹು, ಮತ್ತು ಅಲ್ಲಾಹನು ತನ್ನ ಕಡೆಯಿಂದ ನಿಮಗೆ ಮಂಪರನ್ನು, ತೂಕಡಿಕೆಯನ್ನು ಕೊಟ್ಟನು ಒಂದು ಶಾಂತಿಯ ರೂಪದಲ್ಲಿ. ಯಾಕೆಂತ ಹೇಳಿದರೆ ಜನರು ಮಲಗಿದಾಗ ಅವರಿಗೆ ಒಂದು ರೀತಿಯ ಶಾಂತಿ ಆಗ್ತದೆ. ಮಲಗದೆ ಹೋದರೆ, ನಿದ್ರೆ ಕಡಿಮೆ ಆದರೆ ಒಂದು ರೀತಿಯ ಗೊಂದಲದಲ್ಲಿ ಅವರು ಇರ್ತಾರೆ. ಆದ್ದರಿಂದ ಮುಸ್ಲಿಮರೆಲ್ಲರಿಗೂ ಕೂಡ ಮಲಗುವಂತೆ ಮಂಪರು ಭರಿಸಿದನು. ಆ ಮೂಲಕ ಎಲ್ಲರೂ ಮಲಗಿದರು. ಆ ಮೂಲಕ ಅವರಿಗೆ ಶಾಂತಿ ಲಭ್ಯವಾಯಿತು. ವಯುನಜ್ಜಿಲು ಅಲೈಕುಂ ಮಿನ ಸಮಾಇ ಮಾಅನ್ ಲಿಯುತಹರಕುಂ ಬಿಹಿ, ಮತ್ತು ಅಲ್ಲಾಹನು ಆಕಾಶದಿಂದ ನಿಮಗೆ ನೀರನ್ನು ಇಳಿಸಿದನು. ಮಳೆ ಬರಿಸಿದ್ದು ಕೂಡ ಇದು ಅಲ್ಲಾಹನ ಅನುಗ್ರಹ, ಅಲ್ಲಾಹನ ಸಹಾಯ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಇದರ ಉದ್ದೇಶ ನಿಮ್ಮನ್ನು ಪರಿಶುದ್ಧಗೊಳಿಸುವುದಾಗಿತ್ತು. ಈ ನೀರಿನ ಮೂಲಕ ನೀವು ಪರಿಶುದ್ಧರಾಗಿದ್ದೆ. ಯುಜ್ಹಿಬ ಅಂಕುಂ ರಿಜ್ಜ ಶೈತಾನ್, ಮತ್ತು ಶೈತಾನನು ಹಾಕಿದಂತಹ ಮಾಲಿನ್ಯವನ್ನು ದೂರೀಕರಿಸುವುದಾಗಿತ್ತು. ಇದರ ಉದ್ದೇಶವಾಗಿತ್ತು. ಶೈತಾನನು ಹಾಕಿದಂತಹ ಮಾಲಿನ್ಯ ಅಂತ ಹೇಳಿದರೆ ಭಯ, ಒಂದು ರೀತಿಯ ಭಯ, ಒಂದು ರೀತಿಯ ಅಂಜಿಕೆ. ನಾವು 313 ಮಂದಿ ಇದ್ದೇವೆ ಮತ್ತು ಅತ್ಯಂತ ಕನಿಷ್ಠ ಸಿದ್ಧತೆಯಲ್ಲಿದ್ದೇವೆ. ಇನ್ನೊಂದು ಕಡೆ 1000 ಮಂದಿ ಇದ್ದಾರೆ ಮತ್ತು ಗರಿಷ್ಠ ಸಿದ್ಧತೆಯಲ್ಲಿದ್ದಾರೆ. ಆದ್ದರಿಂದ ಏನಾಗುತ್ತದೋ ಎಂಬಂತಹ ಒಂದು ಅಂಜಿಕೆ ಅದು ಇದ್ದೇ ಇರುತ್ತದೆ. ಅದನ್ನು ಶೈತಾನನು ಹಾಕಿದಂತಹ ಮಾಲಿನ್ಯ
ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಅಲ್ಲಾಹನ ಮೇಲೆ ವಿಶ್ವಾಸ ಇದ್ದಾಗ, ಅಲ್ಲಾಹನೇ ನಮಗೆ ಸಾಕು ಎಂಬ ವಿಶ್ವಾಸ ಇದ್ದಾಗ ಅವನು ಶೈತಾನನನ್ನು ಅತಿಜಯಿಸುತ್ತಾನೆ. ಹೀಗೆ ಅತಿಜಯಿಸಲಿಕ್ಕಾಗಿ ನಿಮಗೆ ಮಂಪರು ಕೊಡಲಾಯಿತು, ಮಳೆ ಕೊಡಲಾಯಿತು, ನಿದ್ರೆ ಬರುವಂತೆ ಮಾಡಲಾಯಿತು. ವಲಿ ಯರ್ಬಿತ ಅಲಾ ಕುಲೂಬಿಕುಂ ವಯುಸಬ್ಬಿತ ಬಿಹಿಲ್ ಅಕ್ದಾಮ್. ಮತ್ತು ಇದರ ಉದ್ದೇಶ ನಿಮ್ಮ ಹೃದಯಗಳನ್ನು ದೃಢಗೊಳಿಸುವುದಾಗಿತ್ತು ಮತ್ತು ನಿಮ್ಮ ಪಾದಗಳನ್ನು ಭದ್ರಗೊಳಿಸುವುದಾಗಿತ್ತು ಎಂದು ಅಲ್ಲಾಹನು ಹೇಳುತ್ತಾನೆ. ಈ ಮೂಲಕ ಇದು ಅಲ್ಲಾಹನ ಸಹಾಯದೊಂದಿಗೆ ನಡೆದಂತಹ ಯುದ್ಧ ಎಂದು ಹೇಳಲಾಗಿದೆ. ಹೀಗೆ ಅಲ್ಲಾಹನ ಸಹಾಯದೊಂದಿಗೆ ಯುದ್ಧ ಆರಂಭ ಆಯಿತು. ಯುದ್ಧ ಹೇಗೆ ನಡೆಯಿತು, ಅದರಲ್ಲಿ ಏನೆಲ್ಲ ಸಂಭವಿಸಿತು ಮತ್ತು ಯಾರೆಲ್ಲ ಹತರಾದರು ಮತ್ತು ಹೇಗೆ ಅದು ಬದಲಾವಣೆಯನ್ನುಂಟು ಮಾಡಿತು ಮತ್ತು ಮುಸ್ಲಿಮರ ಬಗ್ಗೆ ವಿಭಾವನೆ ಮಾಡುವಾಗ ಯಾವ ಸಮೀಕರಣದೊಂದಿಗೆ ಜನರು ವಿಭಾವನೆ ಮಾಡುತ್ತಿದ್ದಾರೋ ಆ ವಿಭಾವನೆ ಹೇಗೆ ಬದಲಾಯಿತು ಎಂಬುದನ್ನು ನಾವು ಮುಂದಿನ ಸರಣಿಯಲ್ಲಿ ಮತ್ತಷ್ಟು ತಿಳಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.